ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ಸಾಲದ ಬಾಕಿ ನೆಪದಲ್ಲಿ ಗೃಹಲಕ್ಷ್ಮಿ ಹಣ ಕಡಿತ, ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸೂಚನೆ ಮತ್ತು ಅರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಗಮನಿಸಿ, ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ದರೆ ಅದರ ಪರಿಹಾರ ಬಗ್ಗೆ ತಿಳಿಸುತ್ತೇವೆ, ತಿಳಿದುಕೊಳ್ಳಿ. ರಾಜ್ಯದ ರೈತರಿಗೆ ಮಹತ್ವದ ಸಿಹಿ ಸುದ್ದಿ ಇದೆ ಗೆಳೆಯರೆ. ರೈತರು ಸಂಜೀವನಿ ಯೋಜನೆಯಡಿಯಲ್ಲಿ 1 ಲಕ್ಷ ರೂಪಾಯಿವರೆಗೂ ವಿಮೆ ಸೌಲಭ್ಯ ಘೋಷಣೆ ಮತ್ತು ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಖಾತೆ ಹೊಂದಿದವರಿಗೆ ಸಿಗುವಂತ ಜಾಕ್ ಪಾಟ್ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಯುವ ನಿಧಿ. ಹೌದು ಗೆಳೆಯರೆ, ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ 3 ಲಕ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ಭತ್ಯೆ. ಗೆಳೆಯರೆ, ರಾಜ್ಯದ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಆಯುಷ್ಮಾನ್ ಭಾರತದ ಅಡಿಯಲ್ಲಿ ಉಚಿತ ರೂಟ್ ಕೆನಾಲ್ ಮಾಡಿಕೊಳ್ಳಕ್ಕೆ ಚಿಕಿತ್ಸೆಗೆ ಸರ್ಕಾರದ ಆದೇಶ. ಗೆಳೆಯರೆ, ತಾವು ನಮ್ಮ ಈ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಜಮೆಯಾಗುವಂತಹ ಹಣವನ್ನು ಖಾಸಗಿ ಫೈನಾನ್ಸ್ ಕಂಪನಿಗಳು ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲದ ಬಾಕಿ ನೆಪದಲ್ಲಿ ಕಡಿತಗೊಳಿಸುತ್ತಿರುವುದು ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸೂಚನೆ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಫಲಾನುಭವಿಗಳ ಗೊತ್ತಿಲ್ಲದಂತೆ ಅವರ ಖಾತೆಯಿಂದ ಫೈನಾನ್ಸ್ ಕಂಪನಿಗಳು ಕಡಿತ ಮಾಡಿಕೊಳ್ಳುತ್ತಿರುವುದು, ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದು, ಪ್ರತಿ ತಿಂಗಳು ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಮಾಡಲಾಗುತ್ತಿದೆ ಮತ್ತು ಬಡವರ ಮತ್ತು ಮಧ್ಯಮ ವರ್ಗದ ಕುಟುಂಬದ ದೈನಂದಿನ ಜೀವನಕ್ಕೆ ಆಸರೆಯಾಗುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಕೆಲವು ಖಾಸಗಿ ಫೈನಾನ್ಸ್ ಕಂಪನಿಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ಸ್ತ್ರೀ ಶಕ್ತಿ ಸಂಘಗಳು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾಯಾದ ಕೂಡಲೇ ಹಳೆಯ ಸಾಲದ ಬಾಕಿ ಅಥವಾ ಬಡ್ಡಿಯ ನೆಪದಲ್ಲಿ ಹಣವನ್ನು ಬಲವಂತವಾಗಿ ಕಡಿತಗೊಳಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಈ ತಡೆಗಳನ್ನು ಬ್ಯಾಂಕ್ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಅಥವಾ ಫಲಾನುಭವಿಗಳ ಬೆದರಿಕೆಗೆ ಹಾಕಿ ವಸೂಲಿ ಮಾಡುತ್ತಿದ್ದಾರೆ ಅಂತ ಕೂಡ ಸೂಚನೆ ಬಂದಿದೆ ಗೆಳೆಯರೆ. ಅಲ್ಲದೆ ಸರ್ಕಾರವು ಕೂಡ ಮಹಿಳೆಯರ ವೈಯಕ್ತಿಕ ಖರ್ಚು ಅಥವಾ ಸ್ವಾವಲಂಬನೆಗಾಗಿ ಗೃಹಲಕ್ಷ್ಮಿ ಹಣ ನೀಡುತ್ತಿದ್ದೇವೆ, ಇದನ್ನು ಸಾಲದ ಮರುಪಾವತಿಗೆ ಮುಟ್ಟುಗೋಲು ಅಥವಾ ಹಾಕಿಕೊಳ್ಳುವುದು ಯೋಜನೆಯ ಮೂಲ ಉದ್ದೇಶ ಧಕ್ಕೆ ತಂದಂತಾಗುತ್ತಿದೆ ಮತ್ತು ಈ ಸಂಬಂಧಪಟ್ಟಂತ ದೂರು ನೀಡಿದಂತ ಪ್ರತ್ಯೇಕ ಸಹಾಯವಾಣಿಗಳು ಅಥವಾ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಸಮಿತಿ ರಚಿಸಬೇಕು ಮತ್ತು ಫಲಾನುಭವಿಗಳ ಅನುಮತಿ ಇಲ್ಲದೆ ಹಣ ಕಡಿತಗೊಳಿಸುವುದು, ಸಂಸ್ಥೆಗಳ ವಿರುದ್ಧ ಪರವಾನಗಿ ಮತ್ತು ರದ್ದು ಮಾಡುವಂತ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂಬ ಒತ್ತಾಯ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆಗೆ ಪ್ರಕ್ರಿಯೆ ಚರ್ಚೆಗೆ ಗ್ರಾಸವಾಗಿರುವಂತಹ ಬೆನ್ನಲ್ಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ಅರ್ಹ ಫಲಾನುಭವಿಗಳ ಮಹತ್ವದ ಭರವಸೆಯನ್ನು ನೀಡಿದ್ದಾರೆ. ಯಾಕೆಂದ್ರೆ ಒಂದು ವೇಳೆ ಅರ್ಹ ಬಿಪಿಎಲ್ ಕಾರ್ಡ್ಗಳು ತಾಂತ್ರಿಕ ಕಾರಣಗಳಿಂದ ರದ್ದಾಗಿದ್ದರೆ ಅಂತವರಿಗೆ ಅರ್ಜಿ ಸಲ್ಲಿಸಿ ಮತ್ತು 15 ದಿನಗಳ ಒಳಗಡೆ ಹೊಸ ಕಾರ್ಡ್ ಅನ್ನು ವಿತರಿಸಲಾಗುವುದೆಂಬ ಭರವಸೆಯನ್ನು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸಚಿವರು ಬಿಪಿಎಲ್ ಕಾರ್ಡ್ಗಳ ಗೊಂದಲದ ಕುರಿತು ಸ್ಪಷ್ಟನೆ ನೀಡಿದರು. ಯಾವುದೇ ಕಾರಣಕ್ಕೂ ಅರ್ಹ ಬಿಪಿಎಲ್ ಕಾರ್ಡ್ದಾರರನ್ನು ಪಟ್ಟಿಯಿಂದ ಕೈ ಬಿಡುವುದಿಲ್ಲ ಮತ್ತು ಒಂದು ವೇಳೆ ಅನಗತ್ಯ ಕಾರ್ಡ್ಗಳು ರದ್ದಾಗಿದ್ದರೆ ತಕ್ಷಣವೇ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ಗಳಿಗೆ ಅರ್ಜಿ ಸಲ್ಲಿಸಬೇಕು. ಪರಿಶೀಲನೆ ನಡೆಸಿ 15 ದಿನಗಳ ಒಳಗಾಗಿ ಅವರಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ನೀಡಲಾಗುವುದು. ಅರ್ಹತೆ ಇಲ್ಲದಿದ್ದರೂ ಸಹ ಬಿಪಿಎಲ್ ಪಟ್ಟಿಯಲ್ಲಿರುವಂತಹ ಸುಮಾರು 14 ಲಕ್ಷ ಕಾರ್ಡ್ದಾರರನ್ನು ಗುರುತಿಸಲಾಗಿದೆ. ಇದನ್ನು ಹಂತ ಹಂತವಾಗಿ ಬಿಪಿಎಲ್ಗೆಯಿಂದ ಎಪಿಎಲ್ ಮಟ್ಟಿಗೆ ವರ್ಗಾಯಿಸಲಾಗುವುದೆಂದು, ಈ ಪ್ರಕ್ರಿಯೆ ಯಾರಿಗೂ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಲಾಗುವುದೆಂದು ಕೂಡ ಹೇಳಲಾಗಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚನೆ ಪಾಲನೆಯನ್ನು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕಾರ್ಡ್ಗಳ ಪರಿಷ್ಕರಣೆ ಮಾಡಲಾಗುತ್ತಿದೆ. ಈಗಾಗಲೇ ಬಿಪಿಎಲ್ ಕಾರ್ಡ್ಗಳಿಗೂ ಸಹ ಸಾಕಷ್ಟು ಜನರು ಅರ್ಜಿ ಸಲ್ಲಿಸಿದ್ದು ಮತ್ತು ಸದ್ಯದಲ್ಲೇ ಕ್ರಮ ಕೈಗೊಳ್ಳಲಾಗುವುದೆಂದು ಕೂಡ ಹೇಳಲಾಗಿದೆ. ಈಗಾಗಲೇ ರದ್ದಾಗಿರುವಂತಹ ಕಾರ್ಡ್ಗಳ ಬಗ್ಗೆ ದೂರುಗಳು ಕೇಳಿ ಬರುವುದು, ಈ ಹಿನ್ನೆಲೆಯಲ್ಲಿ ಸಚಿವರು ಕೇಳಿದಂತೆ ಬಡ ಜನರು ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಾಧಾನ ತಂದಿದೆ. ಯಾಕೆಂದರೆ ಪಾರದರ್ಶಕವಾಗಿ ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗುವಂತೆ ಮಾಡುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗೆಳೆಯರೆ, ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿ ಇದೆ ಗೆಳೆಯರೆ. ಹೌದು ಗೆಳೆಯರೆ, ಕೃಷಿ ಕಾರ್ಯಗಳಲ್ಲಿ ತೊಡಗಿರುವಂತಹ ವೇಳೆಯಲ್ಲಿ ಅನಿರೀಕ್ಷಿತವಾಗಿ ಸಂಭವಿಸುವಂತಹ ಅಪಘಾತಗಳಿಂದ ರೈತರ ಕುಟುಂಬಗಳು ತೊಂದರೆಗೆ ಸಿಲುಕದಂತೆ ರಾಜ್ಯ ಸರ್ಕಾರ ರೈತ ಸಂಜೀವನಿ ಎಂಬ ಅಪಘಾತ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದೆ. ಹೌದು ಗೆಳೆಯರೆ, ಈ ಯೋಜನೆಯು ಕೃಷಿ ಚಟುವಟಿಕೆ ವೇಳೆಯಲ್ಲಿ ಸಂಭವಿಸುವಂತಹ ಸಾವು ಅಥವಾ ಅಂಗವಿಕಲತೆಗೆ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ ಮತ್ತು ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ವ್ಯಾಪ್ತಿಯಲ್ಲಿ ವಾಸಿಸುವ 15 ರಿಂದ 60 ವರ್ಷದ ಒಳಗಿರುವಂತಹ ರೈತರು ಮತ್ತು
ಅವರ ಕುಟುಂಬದ ಸದಸ್ಯರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ. ಹೊಲದ ಕೆಲಸಗಳಾದ ಉಳುಮೆ, ಬಿತ್ತನೆ, ಕಳೆ ತೆಗೆಯುವುದು, ಗೊಬ್ಬರ ಹಾಗೂ ಕ್ರಿಮಿನಾಶಕ ಸಿಂಪಡಣೆ ಮತ್ತು ಬೆಳೆ ಕಟಾಯ ಈ ಸಮಯದಲ್ಲಿ ಅಪಘಾತ ಸಂಭವಿಸಿದರೆ ಪರಿಹಾರ ದೊರೆಯುತ್ತದೆ ಗೆಳೆಯರೆ. ಇದೇ ರೀತಿ ನೀವು ಕೃಷಿ ಉತ್ಪನ್ನಗಳಲ್ಲಿ ಸಾಗಿಸುವಂತಹ ಬಣವೆ ಹಾಕುವಾಗ, ಕಣದಲ್ಲಿ ಒಕ್ಕಣೆ ಮಾಡುವಾಗ, ಬಾವಿ ಅಥವಾ ಕೊಳವೆ ಬಾವಿ ತೋಡುವ ವೇಳೆಯಲ್ಲಿ ಹಾವು ಕಡಿತ ಅಥವಾ ವನ್ಯಜೀವಿಗಳು ದಾಳಿದಂತಹ ಸಂದರ್ಭಗಳಲ್ಲಿ ಸಂಭವಿಸುವಂತಹ ಅಪಘಾತಗಳಿಗೂ ಸಹ ಈ ಯೋಜನೆ ಅನ್ವಯವಾಗುತ್ತದೆ ಗೆಳೆಯರೆ. ಅಪಘಾತದಿಂದ ಮೃತಪಟ್ಟರೆ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ಕೂಡ ನೀಡಲಾಗುತ್ತದೆ. ಅಂಗವಿಕಲತೆ ಉಂಟಾದರೆ ಗಾಯ ತೀವ್ರತೆ ಅನುಗುಣವಾಗಿ 10,000ದಿಂದ 50,000ದವರೆಗೂ ಆರ್ಥಿಕ ನೆರವು ನೀಡಲಾಗುತ್ತದೆ. ಅಪಘಾತ ಸಂಭವಿಸಿದಂತಹ 100 ದಿನಗಳ ಒಳಗಡೆ ಅಗತ್ಯ ದಾಖಲೆಗಳೊಂದಿಗೆ ಸಂಬಂಧಿಸಿದಂತಹ ಕಾರ್ಯದರ್ಶಿಗಳಿಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಪರಿಶೀಲಿಸಿ ಮುಂದಿನ ಕ್ರಮವಾಗಿ ಮಂಡಳಿಗೆ ಶಿಫಾರಸು ಮಾಡಲಾಗುತ್ತದೆ. ತಿರಸ್ಕರಿಸಿದ ಅರ್ಜಿಗಳಿಗೆ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ. ಆತ್ಮಹತ್ಯೆ, ಮದ್ಯಪಾನ ಅಥವಾ ಮಾದಕ ದ್ರವ್ಯ ಸೇವನೆಯಾದಂತಹ ಅಪಘಾತ, ನೈಸರ್ಗಿಕ ಸಾವು, ಸಿಡಿಲಿ, ಪ್ರವಾಹದಂತಹ ಪ್ರಕೃತಿ ವಿಕೋಪಗಳ ಹಾಗೂ ದಂಗೆಗಳಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಸಂಭವಿಸಿದಂತಹ ಸಾವು ಅಥವಾ ಅಂಗವಿಕಲತೆಗೆ ಈ ಯೋಜನೆಯು ಪರಿಹಾರ ನೀಡುವುದಿಲ್ಲ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಗೆಳೆಯರೆ. ಹೌದು ಗೆಳೆಯರೆ, 18 ವರ್ಷದ ಒಳಗಿರುವಂತಹ ಬಾಲಕಿಯರ ಭಾರತ ಸರ್ಕಾರ ಹಣ ಉಳಿತಾಯ ಯೋಜನೆಯಲ್ಲಿ ಇದು 18 ವರ್ಷದೊಳಗಿನ ಬಾಲಕಿಯರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯು ಮಹತ್ತರ ಒಂದು ಸಹಾಯವನ್ನು ನೀಡುತ್ತಿದೆ ಗೆಳೆಯರೆ. ಬಾಲಕಿಯರಿಗೆ ಭವಿಷ್ಯದಲ್ಲಿ ಆರ್ಥಿಕವಾಗಿ ಸಬಲರನ್ನು ಮಾಡುವಂತೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ್ದು ಮಹತ್ವಾಕಾಂಕ್ಷೆ ಯೋಜನೆ ಇದು ಆಗಿದೆ ಎಂದು ಹೇಳಬಹುದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಪ್ರತಿಯೊಬ್ಬರು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಒದಗಿಸಲು ಬಯಸುತ್ತಾರೆ. ಅದೇ ರೀತಿ ಕೆಲವು ಪೋಷಕರು ಶಿಕ್ಷಣ, ಮದುವೆಯಂತಹ ಪ್ರಮುಖ ವಿಷಯಗಳಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳು ಬಾರದಂತೆ ಮೊದಲೇ ಯೋಜನೆಯನ್ನು ಮಾಡುತ್ತಾರೆ. ಅಂತ ಪೋಷಕರಿಗೆ ಒಂದು ಉತ್ತಮವಾದಂತಹ ಉಳಿತಾಯ ಯೋಜನೆ ಇದು ಆಗಿದೆ ಎಂದು ಹೇಳಬಹುದಾಗಿದೆ. ನಿಮ್ಮ ಮಗಳು ಭವಿಷ್ಯವು ಆರ್ಥಿಕವಾಗಿ ಸುರಕ್ಷಿತವಾಗಿ ಇರಿಸಲು ಕೇಂದ್ರ ಸರ್ಕಾರವು ಮಾಡಿರುವಂತಹ ಅದ್ಭುತ ಯೋಜನೆ ಇದು ಆಗಿದೆ ಎಂದು ಹೇಳಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆ ಅನೇಕ ಮಂದಿಗೆ ಈ ಯೋಜನೆಯ ಬಗ್ಗೆ ತಿಳಿಯದಿರುವುದರಿಂದ ಮತ್ತೊಂದು ಯೋಜನೆಯ ಬಗ್ಗೆ ವಿವರವಾಗಿ ತಿಳಿಸೋಣ ಗೆಳೆಯರೆ. ಯಾಕೆಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಅನೇಕ ಬಾಲಕಿಯರಿಗೆ ಶಿಕ್ಷಣಕ್ಕಾಗಿ ಅಥವಾ 18 ವರ್ಷ ಒಳಗಿನಿರುವಂತಹ ಬಾಲಕಿಯರಿಗೆ ಭಾರತ ಸರ್ಕಾರವು ಸಂಪತ್ತು ಉಳಿತಾಯ ಯೋಜನೆ ಆದಂತಹ ಸುಕನ್ಯಾ ಸಮೃದ್ಧಿ ಯೋಜನೆಯು 2015ರಲ್ಲಿ ಸ್ಥಾಪಿತವಾಗಿದ್ದು ಕೇಂದ್ರ ಸರ್ಕಾರ ಪ್ರಾರಂಭಿಸಿರುವಂತಹ ಈ ಯೋಜನೆಯಾಗಿದ್ದು ಹುಡುಗಿಯರಿಗೆ ಶಿಕ್ಷಣ ಮತ್ತು ವಿವಾಹ ವೆಚ್ಚಗಳಲ್ಲಿ ಭರವಸೆ ಮಹತ್ವಾಕಾಂಕ್ಷೆದಂತಹ ಯೋಜನೆ ಇದು ಹೊಂದಿದೆ ಎಂದು ಕೂಡ ಹೇಳಬಹುದು. ಯೋಜನೆಯಲ್ಲಿ ಹೆತ್ತವರು ಅಥವಾ ಕಾನೂನುಬದ್ಧ ಪೋಷಕರು ಕೂಡ ಹೆಣ್ಣು ಮಗುವಿನ ಹೆಸರಿನಲ್ಲಿ ಜನನದ ಸಮಯದಲ್ಲಿ 10 ವರ್ಷ ಒಳಗಡೆ ಇರುವಂತಹ ಯಾವುದೇ ಸಮಯದಲ್ಲಿ ತೆರೆಯಬಹುದಾಗಿದೆ. ಇದು ಸರ್ಕಾರವು ನೀಡಿರುವಂತಹ ಅತ್ಯಂತ ವಿಶ್ವಾಸವಾದ ಮತ್ತು ಲಾಭದಾಯಕವಾದ ಉಳಿತಾಯ ಯೋಜನೆಯಾಗಿದೆ ಎಂದು ಹೇಳಬಹುದಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ವಾರ್ಷಿಕವಾಗಿ 8.2ರಷ್ಟು ಬಡ್ಡಿಯನ್ನು ನೀಡುತ್ತದೆ ಗೆಳೆಯರೆ. ಅತ್ಯಧಿಕ ಬಡ್ಡಿ ಹೊಂದಿರುವಂತಹ ಇದು ಪರಿಗಣವಾಗುತ್ತದೆ. ಬಡ್ಡಿ ದರವನ್ನು ಸರ್ಕಾರವು ಪ್ರತಿ ತ್ರೈಮಾಸಿಕ ರೂಪದಲ್ಲಿ ನೀಡುತ್ತದೆ. ಈ ಯೋಜನೆಯಲ್ಲಿ ಖಾತೆ ತೆರೆಯಲು ನಿಮಗೆ 250 ರೂಪಾಯಿ ಅಗತ್ಯವಿರುತ್ತದೆ ಮತ್ತು ಗರಿಷ್ಠ 1.5 ಲಕ್ಷವರೆಗೂ ಕೂಡ ಠೇವಣಿ ಮಾಡಬಹುದು. ಮತ್ತೊಂದು ಒಂದು ವೇಳೆ ಬಾರಿಗೆ ಇದು ಕಂತುಗಳಲ್ಲಿ ಕೂಡ ಪಾವತಿ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಯುವ ನಿಧಿ ಯೋಜನೆ. ಹೌದು ಗೆಳೆಯರೆ, ಯುವ ನಿಧಿ ಯೋಜನೆಯು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಯುವ ನಿಧಿ ಯೋಜನೆಯು ಒಂದಾಗಿದೆ ಗೆಳೆಯರೆ. ರಾಜ್ಯದಲ್ಲಿ ಈ ಯೋಜನೆಯು ಜಾರಿಗೆ ಬಂದ ನಂತರ 3 ಲಕ್ಷಕ್ಕೂ ಅಧಿಕ ನಿರುದ್ಯೋಗಿಗಳಿಗೆ ಉದ್ಯೋಗ ಭತ್ಯೆ ನೀಡಲಾಗುತ್ತಿದೆ. ಈ ಮೂಲಕವೂ ಸಹ ಪದವಿ ಶಿಕ್ಷಣ ಮುಗಿದ ನಂತರ ಹೊರಬಂದ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲವಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ರಾಜ್ಯದಲ್ಲಿ ಯುವ ನಿಧಿ ಯೋಜನೆಯು 26 ಡಿಸೆಂಬರ್ 2023ರಲ್ಲಿ ಜಾರಿಗೆ ಬಂತು. ಈ ಯೋಜನೆಯು ಜಾರಿಗೆ ಬಂದ ನಂತರವೇ ಮಾರ್ಚ್ 5, 2026ರವರೆಗೂ ಕೂಡ ಈ ಹಂತದವರೆಗೂ ಒಟ್ಟು 4,11,177 ಅಭ್ಯರ್ಥಿಗಳಿಗೆ ನೋಂದಾಯಿಸಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ. ನೋಂದಾಯಿಸಿದಂತಹ ಅಭ್ಯರ್ಥಿಗಳಿಗೆ 3,08,267 ಫಲಾನುಭವಿಗಳಿಗೆ ನಿರುದ್ಯೋಗ ಭತ್ಯೆಯನ್ನು ನೇರವಾಗಿ ನಗದು ವರ್ಗಾವಣೆ ಮೂಲಕ ಪಾವತಿ ಮಾಡಲಾಗುತ್ತಿದೆ. ನೋಂದಣಿ ಮಾಡಿದಂತಹ ಪೈಕಿ 4,02,934 ಪದವೀಧರರಿಗೆ, 8,234 ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಶಿಕ್ಷಣದ ನಂತರ ಕೂಡ ಪೋಷಕರಿಗೆ ಹೊರೆ ಆಗದಂತೆ ಆರ್ಥಿಕ ಸ್ವಾವಲಂಬನೆಯನ್ನು ಕೌಶಲ ತರಬೇತಿ ಪಡೆಯಲು, ಸ್ವಯಂ ಉದ್ಯೋಗ ಹೊಂದಲು ಅಥವಾ ಸ್ಮಾರಕೋತ್ತರ ಪರೀಕ್ಷೆಗಳಲ್ಲಿ ಕೂಡ ಸಿದ್ಧತೆ ಮಾಡಿಕೊಳ್ಳಲು ನಿರುದ್ಯೋಗ ಭತ್ಯೆ ಕೋರಿ ಅರ್ಜಿ ಸಲ್ಲಿಸುತ್ತಾರೆ. ಈ ಕೌಶಲ್ಯದಿಂದಾಗಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಯೋಗಕ್ಕಾಗಿ ಈ ಇಲಾಖೆಯು ಮಾಹಿತಿಯನ್ನು ನೀಡುತ್ತದೆ ಗೆಳೆಯರೆ. ಕರ್ನಾಟಕದ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಅಲ್ಪಾವಧಿ ಮತ್ತು ಕೌಶಲ್ಯ ಅಧಿಕಾರದಿಂದ ತರಬೇತಿ ಪಡೆಯಲು ಈ ಅಡಿಯಲ್ಲಿ ಅಭ್ಯರ್ಥಿಗಳು ಕೌಶಲ್ಯ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಮತ್ತು ಉದ್ಯೋಗಾವಕಾಶವನ್ನು ಕೂಡ ಪಡೆಯುತ್ತಿದ್ದಾರೆ. ನಿರುದ್ಯೋಗಿಗಳನ್ನು ಕೌಶಲ್ಯ ತರಬೇತಿಯೊಂದಿಗೆ ಉದ್ಯೋಗಕ್ಕಾಗಿ ಸುಸಜ್ಜಿತಗೊಳಿಸಲು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಕೂಡ ಈ ನಿಗಮ ವತಿಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿತ್ತು. ಕೌಶಲ್ಯ ನೀತಿಯಿಂದ ಕೌಶಲ್ಯಾಭಿವೃದ್ಧಿ ಪ್ರಕ್ರಿಯೆಗಳನ್ನು
ಏಕರೂಪದಲ್ಲಿ ನಿಟ್ಟಿನಲ್ಲಿ ಸಹ ಮತ್ತು ಭಾಗವಾಗಿರುವಂತಹ ಒಳಗೊಂಡಂತೆ ನೀತಿಯಲ್ಲಿ ರೂಪಿಸಲಾಗುತ್ತದೆ ಗೆಳೆಯರೆ. ಈ ಯೋಜನೆಯು 2.0 ಯೋಜನೆ ಪರಿಣಾಮವಾಗಿ ಇದು ತ್ವರಿತವಾಗಿ ಅನುಷ್ಠಾನಗೊಳಿಸಿರುವಂತಹ ನಿಟ್ಟಿನಲ್ಲಿ ಆಯವ್ಯಯ ಘೋಷಣೆಯನ್ನು ಕ್ರಮವಾಗಿ ವಹಿಸಲಾಗುತ್ತದೆ. ಯುವಕರಿಗೆ ಭವಿಷ್ಯ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ಅಧಿಕಾರ ಬೇಡಿಕೆ ಅನುಸಾರವಾಗಿ ನೀಡಲಾಗುತ್ತದೆ ಮತ್ತು ಉದ್ಯೋಗಾವಕಾಶವನ್ನು ಕೂಡ ಒದಗಿಸಲಾಗುತ್ತದೆ. ಕರ್ನಾಟಕ ಸ್ಕಿಲ್ ಓಪನಿಂಗ್ ಮತ್ತು ಅಂತಾರಾಷ್ಟ್ರೀಯ ಕೌಶಲ್ಯ ಸ್ಪರ್ಧೆ ಅಥವಾ ರಾಷ್ಟ್ರೀಯ ಕೌಶಲ್ಯ ಸ್ಪರ್ಧೆಗಳು ಕೂಡ ಪೂರಕವಾಗಿ ಕೌಶಲ್ಯ ಒಲಿಂಪಿಕ್ಸ್ ಮೂಲಕವೂ ಕೂಡ ರಾಜ್ಯದ ಯುವ ಜನತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರೇರೇಪಿಸುವುದು ಮತ್ತು ಮುಂತಾದ ಕಾರ್ಯಕ್ರಮಗಳಲ್ಲಿ ಕೈಗೊಳ್ಳಲು ಇದು ಸಹಾಯವಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಆಯುಷ್ಮಾನ್ ಭಾರತ ಯೋಜನೆ. ಹೌದು ಗೆಳೆಯರೆ, ಆಯುಷ್ಮಾನ್ ಭಾರತ್ ಯೋಜನೆ ರಾಜ್ಯದ ಜನಸಾಮಾನ್ಯರಿಗೆ ಸರ್ಕಾರ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಂತ ಆರೋಗ್ಯ ಸೇವೆಯನ್ನು ಪಡೆಯಲು ಒದಗಿಸುವಂತಹ ನಿಟ್ಟಿನಲ್ಲಿ ಇದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ರೂಟ್ ಕೆನಾಲ್ ಚಿಕಿತ್ಸೆಯನ್ನು ಕೂಡ ಸೇರ್ಪಡೆಯಾಗಿದೆ ಗೆಳೆಯರೆ. ರಾಜ್ಯ ಸರ್ಕಾರ ಅಧಿಕೃತವಾಗಿ ಇದು ಘೋಷಣೆಯನ್ನು ಹೊರಡಿಸಿದೆ. ಅದಲ್ಲದೆ ಈ ಯೋಜನೆಯಲ್ಲಿ ಕೂಡ ಸೀಮಿತವಾದಂತಹ ದಂತ ಚಿಕಿತ್ಸೆಗಳಲ್ಲಿ ಮಾತ್ರ ಲಭ್ಯವಿದ್ದು ಮತ್ತು ಹೆಚ್ಚಿನ ವೆಚ್ಚದ ಕಾರಣಕ್ಕೆ ಬಡವರು ಹಲ್ಲುಗಳನ್ನು ಉಳಿಸಿಕೊಳ್ಳಲು ಬದಲಾಗಿ ಅವುಗಳನ್ನು ಕತ್ತರಿಸುವುದಾದ ಕಿತ್ತೆ ಹಾಕುವುದು ಕೂಡ ಮುಂದಾಗಿದ್ದಾರೆ. ಆದರೆ ಮನಗಂಡಂತಹ ಸರ್ಕಾರವು ಹಲ್ಲಿನ ಸೋಂಕನ್ನು ಕೂಡ ಹೋಗಲಾಡಿಸಿ ನೈಸರ್ಗಿಕ ಹಲ್ಲನ್ನು ಉಳಿಸುವಂತ ರೂಟ್ ಕೆನಾಲ್ ಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಚಿಕಿತ್ಸಾ ಪಟ್ಟಿಗೆ ಸೇರಿಸಿದೆ ಗೆಳೆಯರೆ. ಹೌದು ಗೆಳೆಯರೆ, ಈ ಯೋಜನೆಯು ಸಂಕೀರ್ಣವಾದಂತಹ ದ್ವಿತೀಯ ಕಾರ್ಯವಿಧಾನವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಯೋಜನೆಯನ್ನು ನೋಡಲು ಏಜೆನ್ಸಿ ಆದಂತಹ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಚಿಕಿತ್ಸಾ ದರಗಳನ್ನು ಕೂಡ ಹೇಳಲಾಗುತ್ತಿದೆ. ಈ ಯೋಜನೆಯಲ್ಲಿ ಅರ್ಹತಾ ರೋಗಿಗಳು ಚಿಕಿತ್ಸಾ ಯೋಗದಲ್ಲಿ ರೂಟ್ ಕೆನಾಲ್ಗೆ 1,360 ರೂಪಾಯಿ ಹಾಕಬೇಕು ಮತ್ತು ಹಿಂದುಳಿದಂತಹ ರೂಟ್ ಕೆನಾಲ್ಗಳಿಗೆ 2,040 ರೂಪಾಯಿ ಹಾಕಬೇಕಾಗುತ್ತದೆ. ಮತ್ತು ಈ ಯೋಜನೆಯಲ್ಲಿ ಅರ್ಹರಾದಂತಹ ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರಗಳ ಆಧಾರದ ಮೇಲೆ ನಗದು ರಹಿತ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ. ಸಾಮಾನ್ಯವಾಗಿ ಖಾಸಗಿ ಕ್ಲಿನಿಕ್ಗಳಲ್ಲಿ ರೂಟ್ ಕೆನಾಲ್ ಚಿಕಿತ್ಸೆಗೆ ಸಾವಿರಾರು ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗುತ್ತದೆ. ಹಣದ ಕೊರತೆಯಿಂದಾಗಿ ಅನೇಕರು ಹಲ್ಲುಗಳನ್ನು ತೆಗೆಸಿಕೊಳ್ಳುತ್ತಿದ್ದಾರೆ. ಸರ್ಕಾರವು ನಿರ್ಧಾರದಿಂದಾಗಿ ಬಡವರು ಮತ್ತು ಮಧ್ಯಮ ವರ್ಗದ ತಮ್ಮ ಹಲ್ಲುಗಳನ್ನು ಸಹ ಕಿತ್ತಿಸಲು ಅಥವಾ ಅದರ ಬದಲಾಗಿ ಚಿಕಿತ್ಸೆ ಪಡೆಯುವಂತಹ ಉಳಿತಾಯವನ್ನು ಮತ್ತು ಹಲ್ಲುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.